ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ.ವಿ. ವರ್ಡ್. ಇವತ್ತಿನ ವಿಡಿಯೋದಲ್ಲಿ ಊಟದ ಆಟ ಎನ್ನುವಂತಹ ಪದ್ಯ. ಇದರ ಕವಿ ಜೆ.ಪಿ. ರಾಜರತ್ನಂ. ಈ ಪದ್ಯವನ್ನು ರಾಗವಾಗಿ ಹಾಡಿ ಮತ್ತು ಮಕ್ಕಳಿಂದ ಹೇಳಿಸಿ. ಈ ದಿನ ನನ್ನ ಮಗಳಾದ ಸಾನ್ವಿ ಈ ಪದ್ಯವನ್ನು ರಾಗವಾಗಿ ತಿಳಿಸುತ್ತಾರೆ. 1 2 ಬಾಳಲೆ 2 3 4 ಅನ್ನ 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುರಿದ 1 ಇತ್ತು. ಈಗಿತ್ತು ಊಟವ ಆಟವು ಮುಗಿದಿತ್ತು. ವೆರಿ ಗುಡ್ ಕಂದ. ಈಗ ಪದಗಳ ಅರ್ಥ ನೋಡೋಣ. ಪಲ್ಯ ಅಂತ ಅಂದರೆ ತರಕಾರಿಯಿಂದ ಮಾಡಿದ ಪದಾರ್ಥ, ಮತ್ತು ತಾಳದ ದಂಟು ಒಂದು ಜಾತಿಯ ತರಕಾರಿ, ಸೊಪ್ಪು, ಮತ್ತು ಮುದಿರು ಅಂತ ಅಂದರೆ ಮುಚ್ಚು, ಮಡಿಚು. ಪ್ರಾಸಪದಗಳು ನೋಡಿ, ಈ ಪದ್ಯದಲ್ಲಿ ಪ್ರಾಸಪದಗಳು 2 ಹರಡು, 6 ಅಂದರೆ ಸಾರು, 8 ದಂಟು, 10 ಎತ್ತು. ಈಗ ಬಿಟ್ಟ ಸಾಲುಗಳನ್ನು ನೋಡೋಣ. 1 2 ಬಾಳಲೆ 2 3 4 ಅನ್ನ 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದಿರತ್ತು 1 10. ಈಗಿತ್ತು ಊಟದ ಆಟವು ಮುಗಿದಿತ್ತು. ವೆರಿ ಗುಡ್. ಇಷ್ಟು. ಮತ್ತೆ ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಇವತ್ತು ಸಾನ್ವಿ ಇದಕ್ಕೆ ಉತ್ತರ ಹೇಳ್ತಾ ಇದೆ. ನೋಡಿ, ಈ ಹಣ್ಣಿನ ಹೆಸರೇನು? ಮಾವಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣಿದೆ? 1. ನೋಡಿ, ಈಗ ಎರಡನೇದು ಕೇಳ್ತೀನಿ. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಸೇಬು ಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? 2. ನೆಕ್ಸ್ಟ್, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಬಾಳೆಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? 3. ನೆಕ್ಸ್ಟ್, 4ನೇವು, ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ತೆಂಗಿನಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? 5. 4. ವೆರಿ ಗುಡ್. ನೆಕ್ಸ್ಟ್, ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ಬೆಂಡೆಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? 5. ವೆರಿ ಗುಡ್. ನೋಡಿ, ಇಷ್ಟು 1ನೇ ತರಗತಿಯ ಮಕ್ಕಳ ಊಟದ ಆಟ ಪದ್ಯ.